ಪ್ರಜಾಬಲ ನ್ಯೂಸ್ಗೆ ಸ್ವಾಗತ. 23/2/2026 ಅಂತ ನಡೆಯುವಂತಹ ಶಿವಾಜಿ ಜಯಂತಿಯ ಕುರಿತು ಎಸ್ಪೆಷಲಿ ಇದ್ರೊಳಗೆ ಏನಂದ್ರೆ ಮಾನವ ಬಂಧುತ್ವ ವೇದಿಕೆಯ ಪರವಾಗಿ ನಾವು ಬಂದಿದ್ದು ಸ್ಪಷ್ಟವಾಗಿ ಹೇಳಕ್ ಬರ್ತೀವಿ. ಎದಕ್ಕೆ ಬಂದೀವಿ ಮಾನವ ಬಂಧುತ್ವ ವೇದಿಕೆ ಅಂತಂದ್ರೆ, ಬಾಗಲಕೋಟ್ ನಗರ ಯಾವುದೇ ದ್ವೇಷದ ವೇದಿಕೆ ಅಂತೂ ಅಲ್ಲ. ನೆಕ್ಸ್ಟ್ ಇನ್ನೊಂದಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಶಾಂತಿ, ಸಮಬಾಳ್ವೆ, ಸಮಾನತೆ ಅನ್ನುವ ನಿಟ್ಟಿನಲ್ಲಿ ಬದುಕುವಂತ ಜೀವಿಗಳು ನಾವೆಲ್ಲ ಬಾಗಲಕೋಟ್ ಜಿಲ್ಲೆಯ ನಾಗರಿಕರು. ಇಲ್ಲಿ ಸೂಫಿ ಸಂತರ ನಾಡು, ಬಸವಣ್ಣ ನಾಡು ಅಂತ ಹೇಳ್ಕೊಂಡಂತಹ ಬಾಗಲಕೋಟ್ ಜಿಲ್ಲೆಯಲ್ಲಿ ಪುನೀತ್ ಕೆರಿಹಳ್ಳಿಯವ ಧರ್ಮಾಂಧ ಇತಿಹಾಸವನ್ನು ತಿರುಚಿ ಹಿಂದೂ ಧರ್ಮವನ್ನು ಬೇರೆ ಅಡಿಯಲ್ಲಿ ಕರ್ಕೊಂಡು ಹೋಗುವಂತ ಒಬ್ಬ ನಾಯಕನೂ ಅನ್ನಕ್ಕಾಗಲ್ಲ, ನಾಲಾಯಕ ಅನ್ಬೋದು ಅವನಿಗೆ. ಅಂತ ರೌಡಿ ಶೀಟರಿಗೆ ಇವತ್ತು ಕರ್ಕೊಂಡ್ಬಂತು ಮಹಾನ್ ಇತಿಹಾಸಕಾರ, ಮಹಾನ್ ಚಕ್ರವರ್ತಿ ಅಂತ ಹೆಸರಾಗಿದ್ದ ಶಿವಾಜಿ ಮಹಾರಾಜ್ ಅವರ ಸೌರಾರತೆ, ಸಮಾನತೆ ಬಗ್ಗೆ ಸಾರಿದಂತ ಶಿವಾಜಿ ಮಹಾರಾಜ್ ಅವರ ಇತಿಹಾಸವನ್ನು ತಿರುಚುವಂತ ಕೆಲಸವನ್ನು ಪುನೀತ್ ಕೆರಿಹಳ್ಳಿ ಮಾಡ್ತಾನೆ. ಇದರಿಂದ ಬಾಗಲಕೋಟ್ ಜನತೆಯಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿ ಇಲ್ಲಿ ಕೋಮುಗಲಭೆ ಆಗುವ ಸಂದರ್ಭ ಮುಂದಿನ ದಿನಮಾನಗಳಲ್ಲಿ ಬರಬಹುದು. ಆದ್ದರಿಂದ ಬಾಗಲಕೋಟ್ ವರಿಷ್ಠಾಧಿಕಾರಿಗಳಿಗೆ ಮಾನವ ಬಂಧುತ್ವ ವೇದಿಕೆಯಿಂದ ಒಂದು ಮನವಿ ಮಾಡಲಾಗಿದೆ. ಇಂಥ ಧರ್ಮಾಂಧ ಪ್ರಚೋದನಕಾರಿ ಭಾಷಣಕಾರರನ್ನ ಈ ಸಮಾರಂಭಕ್ಕೆ ನಿಷೇಧ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ದೀವಿ.